ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಯಾವ ಪರಿಸ್ಥಿತಿಯಲ್ಲಿದೆ ಅಂತೇಳಿ ಇವತ್ತು ಬಂದಿದ್ದೀನಿ. ಮೀಟಿಂಗ್ ಮಾಡ್ತಾಯಿದ್ದೀವಿ. ಸ್ಥಳೀಯ ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಹಾಲಿ ಶಾಸಕರಾದ ನಾಗೇಂದ್ರ ಅವರು, ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ಗಣೇಶ ನನ್ನ ತಮ್ಮ, ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತಾಯಿದ್ವಿ. ಮತ್ತು ಹೊಸ ಮೇಯರ್ ಬೇರೆ ಬಂದಿದ್ದಾರೆ, ಮೇಯರ್ ಅವರು ಗದಿಲಿಂಗಪ್ಪ. ಸೊ ಏನು ಸಮಸ್ಯೆಗಳಿದೆ ಬಳ್ಳಾರಿಯಲ್ಲಿ ಇದನ್ನು ನೋಡಲಿಕ್ಕೆ ಮತ್ತು ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಲಿಕ್ಕೆ ಮತ್ತು ಕೆಲಸಗಳು ಮತ್ತು KMRC ಫಂಡ್ ಒಂದಷ್ಟಿದೆ. ಇಡೀ ಜಿಲ್ಲೆಗೆ ಸುಮಾರು 2000 ಕೋಟಿ ರೂಪಾಯಿಗಳ ಅನುದಾನ ಇದೆ ಮೈನ್ಸ್ ಫಂಡು. ಆ ದುಡ್ಡನ್ನು ಯಾವ ಥರ ವಿನಿಯೋಗ ಮಾಡಬೇಕು ಅಂತೇಳಿ ಇವತ್ತು ಬಳ್ಳಾರಿ ಜಿಲ್ಲೆ ಮಾಡ್ತಾಯಿದ್ವಿ ಮತ್ತು ನಾಳೆ ರಾಯಚೂರು ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನು ವಿಚಾರ, ಏನು CM ಅವರು ಹೋಗ್ತಾ ಇದ್ದಾರೆ? KC ವೇಣುಗೋಪಾಲ್. ಹೌದು ಸರ್, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ ಸರ್. ಮೊನ್ನೆ ಆಯ್ತು, ಇವತ್ತಾಯ್ತು, ಏನಾದರೂ ಬೆಳವಣಿಗೆ ಆಗ್ತಾ ಇದೆ? ಬೆಳವಣಿಗೆ ಏನೈತಿ? ನಮ್ಮ ಅಧ್ಯಕ್ಷರು ತಿಂಡಿಗೆ ಹೋಗೋದ್ರಲ್ಲಿ ಅಂತ ಹಲವಾರು ಸರಿ ಚೀಫ್ ಮಿನಿಸ್ಟರ್ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿಗಳ ಮನೆಗೆ, ಉಪಮುಖ್ಯಮಂತ್ರಿಗಳು CM ಮನೆಗೆ ಬಂದಿದ್ದಾರೆ. ಹಲವಾರು ಸರಿ ಊಟ ಅವರು ಇವ್ರು ಮಾಡೋರು ಅದೇ ಥರ ಅಷ್ಟೇ. ಸಾಮಾನ್ಯ ಅವರು ಇವ್ರ ಮನೆಗೆ ಹೋಗೋದು, ಇವರು ಅವ್ರ ಮನೆಗೆ ಹೋಗೋದು 50 ಸರ್ತಿ ಅಂದ್ರೆ 50 ಸರ್ತಿ ಗೊತ್ತಿಲ್ಲ ಅಷ್ಟೇ. ಮಿನಿಮಮ್ 50 ಸರ್ತಿ ಇವ್ರು ಅವ್ರ ಮನೇಲಿ ಊಟ ಮಾಡಿರ್ಬೇಕು, ಅವ್ರು ಇವ್ರ ಮನೆ. ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತೀರಿ? ಅಜಯ್ ಸಿಂಗ್ ಹೇಳ್ತಾರೆ ಬದಲಾಗೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಜಯ್ ಸಿಂಗ್ ಮಾತನ್ನ ನನ್ನ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳಿ. ರೀಶಫಲಲ್ಲಿ ಯಾವ ಕೆಲವು ಮಿನಿಸ್ಟ್ರುಗಳು ತೆಗಿತಾರೆ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಅಜಯ್ ಸಿಂಗ್ ಹೇಳಿರೋದು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ನಿಮ್ಗೆ ಅಷ್ಟೇ. ನಿಮ್ಮ ಪರವಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಏನಾಗ್ಬೋದು ಅಂದರೆ CM ಬದಲಾಗುತ್ತಾ ಇಲ್ವಾ ಅಂತ? ಅದು ಅಧಿವೇಶನ ಆದ್ಮೇಲೆ ಆಗುತ್ತೆ ಅಂತ ಹೈಕಮಾಂಡ್ ಹೇಳ್ಬೇಕ್ರಿ. ಅದು ನಾವ್ ಹೆಂಗೆ ಹೇಳಕ್ಕಾಗ್ತದೆ? ನಾನು ಮಂತ್ರಿ, ಮುಂದೆ ಮಂತ್ರಿ ಆಗ್ಬೇಕಾ ಬೇಡ ಅಂತ ಹೇಳೋದು ಹೈಕಮಾಂಡು. ನಾಗೇಂದ್ರ ಮಾಜಿ ಮಂತ್ರಿ, ಮುಂದಕ್ಕೆ ಅವ್ರು ಮಂತ್ರಿ ಆಗ್ಬೇಕು ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡ್. ಆಗ್ತಾರೆ, ಅದು ಬೇರೆ ವಿಚಾರ. ಅದನ್ನೆಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಆಪ್ತಿರ್ತಾವು. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಬಂದಿರತಕ್ಕಂಥ ಅಂದ್ರೆ ಬದಲಾಗ್ತದೆ ಅಂತ ಚರ್ಚೆ ಆಗ್ತದಲ್ಲ, ನೀವು ಅವ್ರು ಆಪ್ತರಾಗಿ ಹೇಳ್ತಿದಾರಲ್ಲ, ಅವ್ರು ಕಂಟಿನ್ಯೂ ಆಗಿ ಇರ್ಬೇಕಾ ಬೇಡ? ಇದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ, ನಾನು ಹೇಳಕ್ಕಾಗ್ತದ? ಆಪ್ತರಾಗಿ ನಾವೆಲ್ಲರೂ ಆಪ್ತರೆ. ಭರತ್ನು ನನಗಿಂತ ಆಪ್ತ, ನಮ್ಮ ಗಣೇಶ ಎದ್ದಿದ್ದು ಆಪ್ತ, ಅತ್ಯಾಪ್ತ ಇದ್ದವನ್ನೇ ನಮ್ಮ ಮಾಂಸ ಗಣೇಶ. ಆದ್ರಿಂದ ಎಲ್ಲರೂ ನಾವೆಲ್ಲ ಆಪ್ತರೇ. ಏನಾಗಬೇಕು ಏನಾಗಬಾರ್ದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ನನ್ಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಈಗ ನನ್ಗೆ ಗೊತ್ತೇ ಇಲ್ಲಪ್ಪ. ನನ್ನ ಐಶ್ವರ್ಯ ಫೈನಲ್ ಆಗಿದೆ ಸರ್, ಬರ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗೆ ಹೋಗೋದು ಇಸ್ ಕ್ವೈಟ್ ನ್ಯಾಚುರಲ್. ವಿಶೇಷತೆ ಏನಿದೆ? ಮಂಗಳೂರಿಗೆ ಹೋಗಿ 10 ಸರಿ ಹೋಗೋರಪ್ಪ ಇವರು. ನಾನೇ ಒಂದು 3 ಸರಿ ಹೋಗಿದ್ದೀನಿ CM ಜೊತೆ ಮಂಗಳೂರಿಗೆ. ಅದೇ ಪ್ರಕಾರ ನಾಳೆ ಹೋಗ್ತಾರೆ ಅನಿಸ್ತೈತೆ ಸರ್. ಇಷ್ಟು ದಿನ ಇರ್ಲಾರ್ದು ಈಗ ಯಾಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂತ ಹೇಳ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದಲ್ಲ, ಕಮ್ಮಿ ಅಂದ್ರೆ ಒಂದು 25 ಸರಿ. ಯಾರು ಹೇಳಿದ್ದು? ನನ್ನ ಹತ್ರ ಫೋಟೋಗಳೈತೆ, ತೋರಿಸ್ಲಾ? ನಾನೇ ಹೋಗಿದ್ದೀನಿ 3 ಸರಿ ಊಟಕ್ಕೆ. ಪ್ರತಿ ಎಲೆಕ್ಷನ್ ಟೈಮಲ್ಲಿ, ಪ್ರತಿ ಏನಾದರೂ ಸೆಷನ್ ಟೈಮಲ್ಲಿ ಪ್ರತಿ ಸರಿ ನಾನೇನೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೀನಿ. ಮತ್ತೆ DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಮನೆಗೆ ಹೋಗಿದ್ದಾರೆ. ನಿಮಗೆ ವಸ್ತು ಅನ್ಸ್ಬೋದಪ್ಪ, ಹೈಕಮಾಂಡ್ ತೀರ್ಮಾನ. ಸಾಮಾನ್ಯವಾಗಿ ಚರ್ಚೆ ಆಗ್ತಂತ ಸಂದರ್ಭದಲ್ಲಿ ಹೋಗೋದು ವಿಶೇಷ ಸರ್. ಇವಾಗ ಚರ್ಚೆ ನಡೀತಾ ಇದ್ದಲ್ಲ, ಈ ಸಂದರ್ಭದಲ್ಲಿ ಟಿಫಿನ್ಗೆ ಊಟಕ್ಕೆ ಹೋಗಿ ಸ್ವಲ್ಪ ಮಹತ್ವ ಪಡ್ಕೊಂತದೆ. ಯಾವಾಗ ಮಹತ್ವ ಪಡ್ಕೊಳಲ್ಲ, ನಿಮ್ಗೆ ಮಹತ್ವ ನೋಡ್ರಿ. ಈಗ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ BJP ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ, JDS ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ. ನಾವು ಊಟ ಮಾಡಿದ್ರೆ ಇನ್ಯಾರು ಊಟ ಮಾಡೋಕ್ಕಾಗ್ತದೆ? ಪಟ್ಟಿ ಹೋಗಿರೋರು ಒಂದೇ ಊಟ ಮಾಡ್ಬೇಕು. ಪವರ್ ಶೇರಿಂಗ್ ಚರ್ಚೆ ಆಗಿದೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಹೈಕಮಾಂಡು ತೀರ್ಮಾನ ಮಾಡ್ತಾರೆ. ಯಾವಾಗ ಎಕ್ಸ್ಪ್ಯಾನ್ಷನ್ ಇದೆಯೋ ನನಗೆ ಗೊತ್ತಿಲ್ಲ. ಅದು 2.5 ವರ್ಷ ಆದ ನಂತರ ನನಗೆ ಗೊತ್ತಿಲ್ಲ. 2.5 ವರ್ಷ ಅಂತ ಯಾರು ಗೊತ್ತಿಲ್ಲ. ಮಾತಾಡಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಕೇಳಿರ್ತಾರೆ,
ಹೈಕಮಾಂಡ್ ಯಾವಾಗ ಹೇಳ್ತದೆ ಅವತ್ತು ರಿಷಫಲ್ ಆಗಿ ಆಗ್ತದೆ. ನಾವೆಲ್ಲ ಅದಕ್ಕೆ ಬದ್ಧರಾಗಿದ್ದೀವಿ. ಸರ್, ಈಗ ಬಳ್ಳಾರಿ ಸರ್ ವಿಶೇಷತೆ ಇಲ್ಲ. ಸರ್, ಈಗ ಬಳ್ಳಾರಿ ಉಸ್ತುವಾರಿ ಸಚಿವರು ಬರೋದಿಲ್ಲ, ಒಂದು ಅವ್ರ ಕಚೇರಿ ಕೂಡ ಇಲ್ಲ, ವಿಶೇಷ ಅಧಿಕಾರಿಗಳ ನೇಮಕಾತಿ ಕೂಡ ಇಲ್ಲ. ಏನ್ ಸರ್ ಬಳ್ಳಾರಿ ಇಷ್ಟೊಂದು ಮಲತಾಯಿ ನೋಡಿ ಉಸ್ತುವಾರಿ ಸಚಿವರು ಅಧಿಕಾರಿನ ಕೂಡ ನೇಮಕ ಮಾಡಿದ್ದಾರೆ. ಮಾಡ್ತಾರೆ ಎಲ್ಲ ಇದಾರಲ್ಲ ಅಂತೇಳಿ ಮಾಡಿದ್ದಾರೆ. ಏನು ನಾಗೇಂದ್ರ ತಾತ್ಕಾಲಿಕವಾಗಿ ಹೋಗಿದ್ರು ಬರ್ತಾರೆ ವಾಪಸ್ಸು. ಅವರು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಅಲ್ಲ, ಅಜಯ್ ಸಿಂಗ್ ತರ ಆಮೇಲೆ ನನಗೂ ಕನ್ಫ್ಯೂಷನ್ ಆಗ್ತದೆ. ನಾನು ಹೇಳ್ತಾ ಇರೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಕ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಹೀಗಾಗಿ